ಎಸ್ಐಆರ್ ಆರಂಭಕ್ಕೆ ಹೋಮ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ರಿಯಾಕ್ಷನ್ ಮಾಡಿದ್ದಾರೆ. ಕ್ಯಾಬಿನೆಟ್ ನಿರ್ಧಾರವನ್ನ ಚುನಾವಣಾ ಆಯೋಗಕ್ಕೆ ತಿಳಿಸಿದ್ದೇವೆ. ಸೌಜನ್ಯಕ್ಕಾದರೂ ಅವರು ನಮಗೆ ಉತ್ತರ ಕೊಡಬೇಕಾಗಿತ್ತು. ನಾವು ಕೇಳ್ತಾ ಇರುವಂತಹ ಪ್ರಶ್ನೆಗಳಿಗೆ ಲೀಗಲ್ ಆಗಿವೆ. 12 ಪ್ರಶ್ನೆಗಳು ಅವರನ್ನ ಉತ್ತರ ಕೊಡೋದಕ್ಕೆ ಸಾಧ್ಯ ಆಗದ ಹಂತಕ್ಕೆ ತಂದಿದೆ. ಎಸ್ಐಆರ್ ಬಗ್ಗೆ ನಮಗೆ ಯಾವುದೇ ಅಭ್ಯಂತರ ಇಲ್ಲ. ಇವತ್ತಿನಿಂದ ಎಸ್ಐಆರ್ ಆರಂಭ ಆಗ್ತಾ ಇದೆ, ನೋಡೋಣ ಅಂತ ಹೇಳಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬರ್ದಿರೋದೇನು? SIRಗೆ ನಾವು ವಿರೋಧ ಇಲ್ಲ. ಒಂದು ಉತ್ತಮವಾದಂಥ ಮತದಾರ ಪಟ್ಟಿ ಕೊಡುವ ಜವಾಬ್ದಾರಿ ಎಲೆಕ್ಷನ್ ಕಮಿಷನ್ ಅವರು. ಆದರೆ ಪಾರದರ್ಶಕತೆ ಇರಲಿ, ಯಾವುದೇ ರೀತಿಯಾಗಿ ಅರ್ಹರನ್ನ ಅನರ್ಹರು ಮಾಡಬೇಡಿ ಅಂದ್ಬಿಟ್ಟು ನಾವು ಕೇಳ್ಕೊಂಡಿರೋದು. ಚೀಫ್ ಎಲೆಕ್ಷನ್ ಕಮಿಷನಿಗೆ ಏನು ನಾವು ಕ್ಯಾಬಿನೆಟ್ ಡಿಸಿಷನ್ಸನ್ನು ಅಥವಾ ಕ್ಲಾರಿಫಿಕೇಷನನ್ನು ನಾವು ಕೇಳಿದ್ವಿ, ಅದು ಇಲ್ಲಿ CEO ಅವರಿಗೂ ಕೂಡ ನಾವು ಕೊಟ್ಟಿದ್ವಿ. ಆದರೆ ಅಲ್ಲಿಂದನೂ ಕೂಡ ಇನ್ನೂ ಯಾವುದೂ ಉತ್ತರ ಬಂದಿಲ್ಲ. ಸೊ ಇವತ್ತಿಂದ ಪ್ರಾರಂಭ ಆಗ್ತಾ ಇದೆ, ನೋಡೋಣ ಹೇಗೆ ನಾವು ಕಾನೂನಾತ್ಮಕವಾಗಿ ಇದನ್ನು ತಗೋಬೋದು ಅಂತ. ನಮ್ಮ ಇಂಟ್ರೆಸ್ಟು ಇನ್ ಎನ್ಶೋರಿಂಗ್ ಹೈಜೀನಿಕ್ ವೋಟರ್ ಲಿಸ್ಟ್, ನೋ ಸಿಟಿಸನ್ ಶುಡ್ ಬಿ ಲೆಫ್ಟ್ ಬಿಹೈಂಡ್, ಅಷ್ಟೇ ಕೇಳ್ತಾ ಇರೋದು. ನಾವು ಬರ್ದಿರೋದೇನು? SIRಗೆ ನಾವು ವಿರೋಧ ಇಲ್ಲ. ಒಂದು ಉತ್ತಮವಾದಂಥ ಮತದಾರ ಪಟ್ಟಿ ಕೊಡುವ ಜವಾಬ್ದಾರಿ ಎಲೆಕ್ಷನ್ ಕಮಿಷನ್ ಅವರು. ಆದರೆ ಪಾರದರ್ಶಕತೆ ಇರಲಿ, ಯಾವುದೇ ರೀತಿ